ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಉಚ್ಚನಹಳ್ಳಿ ಮುನೇಶ್ವರ. ಈ ಉಚ್ಚನಹಳ್ಳಿ ಮುನೇಶ್ವರ ಅಡ್ರೆಸ್ ಬಂದು ನಾವಿಲ್ಲಿಂದ ಇಗ್ಲೂರಿಂದ ಆನೇಕಲ್ಲಿಂದ ಗುಮ್ಳಾಪುರದಿಂದ ಲೆಫ್ಟಿಗೆ ತೊಗೊಂಡ್ರೆ ಇದು ಉಚ್ಚನಹಳ್ಳಿ ಮುನೇಶ್ವರ ಅಂತ ಸಿಗುತ್ತೆ. ಇದು ಊರಿರೋವಂಥದ್ದು ಕೂಡ ಉಚ್ಚನಹಳ್ಳಿನೇ. ಇದು ಉಚ್ಚನಹಳ್ಳಿಗೆ ಹತ್ತಿರನೇ ಇರೋದ್ರಿಂದ ಇದಕ್ಕೆ ಪ್ರಸಿದ್ಧವಾಗಿರುವಂಥ ಹೆಸರು ಕೂಡ ಉಚ್ಚನಹಳ್ಳಿ ಮುನೇಶ್ವರ ಅಂತಲೇ ಪ್ರಸಿದ್ಧಿ. ನೋಡಿ, ನಾನು ತುಂಬ ಸರಿ ಹೋದಾಗ ಈ ಬೆಟ್ಟದ ಮೇಲೆ ಹತ್ತಬೇಕು ಅಂತ ಎಷ್ಟೋ ಸಾರಿ ಪ್ರಯತ್ನ ಮಾಡಿದೆ. ಬಟ್ ಯಾವತ್ತೂ ಇಷ್ಟು ಸುಮಾರು ನಾನು ಒಂದು 20 ವರ್ಷದಿಂದ ಹೋಗ್ತೀನಿ, ಬಟ್ ಯಾವತ್ತೂ ಪ್ರಯತ್ನನೇ ಮಾಡಿರಲಿಲ್ಲ. ಬಟ್ ಇವತ್ತು ನಮ್ಮ ಅರಹಾಗೆ ಅಲ್ಲಿ ಪೂಜೆ ಮಾಡಿ, ಮುನೇಶ್ವರಿಗೆ ಪೂಜೆ ಮಾಡಿ, ಅಲ್ಲೇ ನಾನ್ ವೆಜ್ಜು ಅಡುಗೆ ಮಾಡಿ ಎಲ್ಲರಿಗೂ ನೆಂಟರಿಗೂ ಕೂಡ ಎಲ್ಲನೂ ಕರೆದು ಅಲ್ಲೇ ಅಡುಗೆ ಮಾಡಿ ಹಾಕಿದ್ರಿಂದ ನನಗೆ ಯಾರೋ ಒಬ್ರು ಹೇಳಿದ್ರು, ಯಾರೂ ಇಲ್ಲ, ನಮ್ಮ ರಿಲೇಷನ್ ಅವರು ಶ್ರೀಧರ್ ಅವ್ರ ಹೆಂಡತಿ ಅವರೆಲ್ಲ ಹತ್ತುತ್ತಾ ಇದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದ್ರಲ್ಲ, ಅವರೇ ಬಾಕ ಹೋಗೋಣ ಅಂತಂದರು. ನಾನು ಯಾವತ್ತೂ ಹತ್ತಿರಲಿಲ್ವಲ್ಲ, ಹಾಗೆ ನಾನು ಕೂಡ ಈ ಬೆಟ್ಟಕ್ಕೆ ಹತ್ತಿದೆ. ನೀವು ಈ ಬೆಟ್ಟಕ್ಕೆ ಹತ್ತೋದ್ರ ಪಕ್ಕದಲ್ಲೇ ಒಂದು ಗುಂಡಿ ನೋಡಿದ್ರಿ, ಆ ಬೆಟ್ಟದ ಮೇಲೆ ಇರುವಂಥ ಒಂದು ಚಿಕ್ಕ ಕಲ್ಲಿನ ಗುಂಡಿ. ಆ ಗುಂಡಿಯಲ್ಲಿ ಎಂಥ ಬೇಸಿಗೆ ಕಾಲ ಆದರೂ ಕೂಡ ಅದರಲ್ಲಿ ನೀರಿರುತ್ತಂತೆ. ಹಾಗಾಗಿ ಅದು ನೀರು ಇವಾಗಿನ ಮಟ್ಟಕ್ಕೆ ಅದು ಚೆನ್ನಾಗಿಲ್ಲ. ಬಟ್ ಹೋಗುವಂಥವ್ರು ನೋಡಿ, ನೀವು ನೋಡಿದಾಗೆ ಬಾಟ್ಲು ಗೀಟ್ಲೆಲ್ಲ ಎತ್ತಿ ಬಿಸಾಕಿದ್ದಾರೆ. ಇನ್ನೊಂದು, ಈ ಬೆಟ್ಟದ ಮೇಲೆ ನಾನು ಕೂಡ ಹತ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕೂಡ ಈ ಜಾಗಕ್ಕೆ ಹೋಗಿ ತುಂಬಾ ಎಂಜಾಯ್ ಮಾಡಿದೆ. ಇನ್ನೊಂದು, ಈ ಉಚ್ಚನಹಳ್ಳಿ ಮುನೇಶ್ವರ ಇದರ ಪ್ರತೀತಿ, ಇದರ ವಿಶೇಷತೆ ಏನು ಅನ್ನೋದನ್ನು ಅಲ್ಲಿ ಉಚ್ಚನಹಳ್ಳಿಯಿಂದನೇ ಒಬ್ಬರು ಫ್ಯಾಮಿಲಿ ಬಂದಿದ್ದರು, ಅವರ ಅಕ್ಕ ಮತ್ತು ತಮ್ಮ, ಅವ್ರು ಯಾರೋ ಇನ್ನೂ ಒಂದಷ್ಟು ಜನ. ಅವ್ರಿಗೆ ಕೇಳಿದ್ದಕ್ಕೆ, ವಿಚಾರಿಸಿದ್ದಕ್ಕೆ ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಅವರು ಹೇಳಿದ್ದಾರೆ. ಇದು ಆ್ಯಕ್ಚುಲಿ ನನಗೂ ಕೂಡ ಗೊತ್ತಿರಲಿಲ್ಲ. ಇವಾಗ ಈ ಉಚ್ಚನಹಳ್ಳಿ ಮುನೇಶ್ವರ ಅಂತ ಹೇಳಿದ್ರಲ್ವಕ್ಕ, ನೀವು ಉಚ್ಚನಹಳ್ಳಿನೇನಾ? ಓಕೆ, ಇದ್ರ ಬಗ್ಗೆ ಮಾಹಿತಿ ಒಂದು ಸ್ವಲ್ಪ ಹೇಳಿ. ನನಗೂ ಗೊತ್ತಿಲ್ಲ ಇದು ಯಾವ ಥರ ಅಂತ, ನಿಮ್ಮ ಮುಖಾಂತರ ತಿಳ್ಕೊಳ್ಳೋಂಗಾಗುತ್ತೆ, ಹೇಳಿ. ಇದು ನಮ್ಮ ತಾತ ಅವ್ರ ಮನೆ, ನಮ್ಮ ಅಪ್ಪ ತಂದೆ ಮನೆ. ನಾವು ಚಿಕ್ಕ ಮಕ್ಕಳಿಂದ ಇದೆಯಂತೆ ಮುನೇಶ್ವರ. ಇದು ಆಲ್ದ ಮರ ಏನಿದೆ ಅಂದ್ರೆ ತುಂಬಾ ವರ್ಷಗಳಿಂದ ಎಷ್ಟು ಆಲ್ದ ಮರ ಇದೆ ಅಂತ. ಇದೆಲ್ಲ ಒಂದೇ ಮರಕ್ಕೆ ಸೇರಿರೋದು. ಯಾವ ಕೂಡ ತುಂಬಾ ಶಕ್ತಿ ಇದೆ ದೇವ್ರಿಗೆ. ನಾವು ಮನೇಲಿ ಗಂಡ್ ಮಕ್ಳಾದ್ರೆ, ಇಲ್ಲಿ ಹೆಣ್ಮಕ್ಳು ಏನಾದ್ರು ಮದ್ವೆ ಆಗಿ ಹೋದ್ರು ಅಂದ್ರೆ ಸ್ವಸ್ಥಾನಕ್ಕೆ ಕಳಿಸ್ತಾರಲ್ಲ, ಗಂಡನ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸರೌಂಡಿಂಗ್ ಅಲ್ಲಿ ಇರೋ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು ಪ್ರತೀತಿ ಅಂತ. ಅದೊಂದು ಪದ್ಧತಿ ಇದೆ ಇಲ್ಲಿ ಹೆಣ್ಮಕ್ಳಿಗೆ. ಗಂಡ್ ಮಕ್ಳಾದ್ರೆ ಪೂಜೆ ಮಾಡ್ಕೊಂಡು ಹೋಗೋದು. ನಿಮ್ಮನ್ನ ಕೊಟ್ಟಿರೋದು ಎಲ್ಲಿಗೆ? ನನ್ನ ಜಿಗ್ನಿ ಹತ್ರ ಹರಪನಹಳ್ಳಿಗ. ಓಕೆ ಓಕೆ ಓಕೆ. ನೀವು ಅಂದ್ರೆ ಈಗ ಉಚ್ಚನಹಳ್ಳಿನೇ ನಿಮ್ದು? ನಮ್ಮ ಅಪ್ಪ ಅವರು ಉಚ್ಚನಹಳ್ಳಿ, ನಾವಿರೋದು ಹೊಸೂರಲ್ಲಿ. ನಮ್ಮ ಅಪ್ಪ ಅವರು ಇರೋದು. ಸರಿ. ಈಗ ನಾವು ಅಲ್ಲಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಅಕ್ಕ, ನಿಮಗೆ ಗೊತ್ತಿರೋ ಮಾಹಿತಿಯನ್ನು ನಮಗೂ ಕೂಡ ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು. ನಾನು ಆಗಲೇ ಹೇಳಿದಾಗೆ ಒಂದು ಬಂಡೆಯಲ್ಲೇ ಮೂಡಿರುವಂಥ ಹಳ್ಳ ಅಂತ ಹೇಳಿದ್ನಲ್ವಾ, ನೋಡಿ, ಈ ಹಳ್ಳದಲ್ಲಿ ಎಂಥ ಬೇಸಿಗೆ ಆದರೂ ಕೂಡ ನೀರು ಬತ್ತೋದಿಲ್ಲ ಅನ್ನೋದು ಒಂದು ಪ್ರತೀತಿ. ಈ ಉಚ್ಚನಹಳ್ಳಿ ಮುನೇಶ್ವರ ಅವರು ಹಿಂದೆ ಅಕ್ಕ ಮಾತಾಡಿದ್ದಾರೆ. ಈ ಆಲದ ಮರ ಎಲ್ಲಿಂದ ಬೇರು ಸ್ಟಾರ್ಟ್ ಆಗಿದೆ ಅಂತ ಇವತ್ತಿಗೂ ಯಾರಿಗೂ ಇದನ್ನು ಕಂಡುಹಿಡಿಯೋಕ್ಕಾಗಿಲ್ಲ ಅಂತ ಅವರು ಕೂಡ ಹೇಳಿದರು. ನನಗೂ ಅಲ್ಲಿ ವಾತಾವರಣ ನೋಡಿ, ಆ ಮರನ ನೋಡಿ ನನಗೂ ಕೂಡ ಹಾಗೆ ಅನ್ನಿಸ್ತು. ಇನ್ನು ಮುನೇಶ್ವರಿಗೆ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ, ಇನ್ನು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಮುನೇಶ್ವರಿಗೆ ಪೂಜೆ ಮಾಡಿ ಅಲ್ಲೇ ಕುರಿ ಕೋಳಿ ಕಟ್ ಮಾಡೋವಂಥ ವಿಚಾರನೇ. ಸುಮಾರು ಒಂದು 5-6 ವರ್ಷದ ಹಿಂದೆ ಹೋದಾಗ ಈ ಮುನೇಶ್ವರ ಹತ್ರ ನಿಜವಾಗ್ಲೂ ತುಂಬಾ ಸಿಕ್ಕಾಪಟ್ಟೆ ಜೇನು ಗೂಡುಗಳು ಬೇರೆ ಇತ್ತು. ಅಲ್ಲಿ ಒಂದು ಬೆಲ್ಲದನ್ನು ಮಾಡ್ಕೊಳ್ಳೋಕ್ಕೂ ತುಂಬ ಅನಾನುಕೂಲ. ಹಾಗೆ ಇನ್ನು ನೀರಿನ ವ್ಯವಸ್ಥೆ ಇರಲಿಲ್ಲ, ಒಂದು ಶೆಡ್ಡು ಗಿಡ್ಡು ಏನು ವ್ಯವಸ್ಥೆ ಇರಲಿಲ್ಲ. ಬಟ್ ಇವಾಗ ಒಂದು ಶೆಡ್ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಇದೆ, ಜೇನು ಹುಳ ಕಾಟ ಏನೂ ಇಲ್ಲ, ತುಂಬಾ ಅನುಕೂಲವಾಗಿದೆ. ಇನ್ನು ಅದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಸಾಯಂಕಾಲ ನಮ್ಮ ಅರಹಾಗೆ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂಥದ್ದು, ಕೇಕ್ ಕಟ್ ಮಾಡಿರುವಂಥದ್ದು. ಹ್ಯಾಪಿ ಬರ್ತ್ಡೇ ಅರಹ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಅರಹ, ಗಾಡ್ ಬ್ಲೆಸ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನಮ್ಮ ಅರಹ ಅಂತೂ ಸಖತ್ ಕ್ಯೂಟ್, ಆ್ಯಕ್ಚುಲಿ ಶಾರ್ಪು, ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್ ಗರ್ಲು. ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ. ಇನ್ನು ಎಲ್ಲರೂ ವಿಡಿಯೋ ನೋಡಿದ್ಮೇಲೆ ಅರಹಾಗೆ ವಿಶ್ ಮಾಡಿ, ಅವ್ರಿಗೆ ವಿದ್ಯಾಬುದ್ಧಿ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ. ಸಿ ಯು.